ಶ್ರಾವಣ ಮಾಸ ಬಂತು ಅಂತಂದರೆ ಅದು ಹಬ್ಬಗಳ ಮಾಸ. ಧರ್ಮದ ಮಾಸ ಶ್ರಾವಣ ಮಾಸ. ವೈದಿಕ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸದಲ್ಲಿ ಸಾಧನೆ ಮಾಡಿಕೊಳ್ಳಬೇಕು ಅಂತಂದರೆ ಅನೇಕ ಅವಕಾಶಗಳು ಉಂಟು. ಇದರಲ್ಲಿ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದಲ್ಲೇ ಬರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸದಲ್ಲೇ ಬರುತ್ತೆ. ಇದು ಹರಿ ಲಕ್ಷ್ಮಿ ಇವರಿಬ್ಬರ ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿ ಬರುತ್ತೆ. ಇನ್ನು ಗುರುಗಳ ಹಬ್ಬ ಬರುತ್ತೆ ಇಲ್ಲಿ. ಇಂಥ ಗುರುಗಳಲ್ಲ ಅವರು ಜಗದ್ಗುರು ಶಬ್ದಕ್ಕೆ ಸಾರ್ಥಕವಾದಂತಹ ಗುರುಗಳು. ಯಾಕೆ ಅಂತಂದರೆ ಅವರನ್ನು ಪ್ರೀತಿಯಿಂದ ನೋಡಿ, ಪ್ರೀತಿಗೆ ಭಕ್ತಿ ಅಂತ ಅರ್ಥ, ನಮ್ಮ ಪ್ರೀತಿಯಲ್ಲ, ಭಕ್ತಿಯಿಂದ ನೋಡಿ ಅವರ ಮೊರೆ ಹೊಕ್ಕು ತಮ್ಮ ಇಷ್ಟಾರ್ಥಗಳನ್ನು ಸಾಧನೆ ಮಾಡಿಕೊಳ್ಳುವಂತಹ ಜನ ಅನೇಕರಿದ್ದಾರೆ, ಪ್ರಪಂಚವ್ಯಾಪ್ತವಾಗಿದ್ದಾರೆ. ಬಹುಶಃ ಯಾವ ಗುರುಗಳಿಗೂ ವಿಶ್ವವ್ಯಾಪಕವಾದಂತಹ ಒಂದು ಜನಪ್ರಿಯತೆ ರಾಯರಿಗಿದ್ದಷ್ಟು, ರಾಘವೇಂದ್ರ ಸ್ವಾಮಿಗಳಿಗಿದ್ದಷ್ಟು ಇಲ್ಲ. ಅಮೆರಿಕಾ ಒಳಗೆ ರಾಯರ ಮಠಗಳಿವೆ, ಆಸ್ಟ್ರೇಲಿಯಾ ಒಳಗೆ ರಾಯರ ಮಠಗಳಿವೆ, ವಿದೇಶಗಳಲ್ಲಿ ಅನೇಕ ಕಡೆ ರಾಯರ ಮಠಗಳಿವೆ. ಯಾಕೆ ಇಷ್ಟು? ಇದು ನಿಮಗೆಲ್ಲರಿಗೂ ಬರುತ್ತೆ ಒಂದು ಶ್ಲೋಕ. ಯಾವ ಶ್ಲೋಕ ಬರಲಿ, ಯಾವ ಶ್ಲೋಕ ಬರದೇ ಇರಲಿ, ಒಂದು ಶ್ಲೋಕ ಮಾತ್ರ ಎಲ್ಲರಿಗೂ ಬರುತ್ತೆ. ಏನದು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹೆಂಗಸರಿಗೂ ಬರುತ್ತೆ, ಗಂಡಸರಿಗೂ ಬರುತ್ತೆ, ಕ್ಲಾಸು ಕ್ರೀಡು ಏನು ನೋಡದೆ ಎಲ್ಲರಿಗೂ ಬರುತ್ತೆ. ಎಷ್ಟು ಜನಪ್ರಿಯ ಗುರುಗಳು, ಆಶ್ಚರ್ಯವಾಗುತ್ತೆ. ಕಾರಣ ಏನು? ಆ ಶ್ಲೋಕದಲ್ಲಿ ಉಂಟು ಅರ್ಥ. ಪೂಜ್ಯಾಯ, ಪೂಜ್ಯರಾಗಿದ್ದಾರೆ, ಪೂಜಿಸಲ್ಪಡುವುದಕ್ಕೆ ಯೋಗ್ಯತೆ ಉಳ್ಳವರಾಗಿದ್ದಾರೆ ಪೂಜ್ಯಾಯ ರಾಘವೇಂದ್ರ. ಇಲ್ಲಿ ಮುಖ್ಯ ಸತ್ಯ ಧರ್ಮ ರತಾಯ ಚ. ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರತಿ ಉಳ್ಳವರು. ಈ ರತಿ ಶಬ್ದ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ರತಿ ಅಂದರೆ ಏನು ಗೊತ್ತಾ? ಪ್ರೀತಿ, ಸ್ನೇಹ, ಪ್ರೇಮ, ರತಿ ಎಲ್ಲ ಒಂದೇ ಅರ್ಥ ಕೊಡುತ್ತೆ. ಆದರೆ ಯಾರ ಮನಸ್ಸು ಹೇಗಿರುತ್ತೋ ಹಾಗೆ ಭಿನ್ನ ಭಿನ್ನವಾಗಿ ಅರ್ಥಗಳನ್ನು ಕೊಡುತ್ತೆ. ಇಲ್ಲಿ ರಾಯರ ವಿಷಯದಲ್ಲಿ ಏನು ಅರ್ಥ? ಸತ್ಯದಲ್ಲಿ ರತಿ, ಧರ್ಮದಲ್ಲಿ ರತಿ, ಎರಡೂ ಪ್ರೀತಿ ಉಂಟಂತೆ ಅವರಿಗೆ. ರತಿ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಉಂಟು, ಧರ್ಮದಲ್ಲಿ ಭಕ್ತಿ ಉಂಟು, ಸತ್ಯದಲ್ಲಿ ಭಕ್ತಿ ಉಂಟು. ಏನು ಭಕ್ತಿ? ಒಬ್ಬ ದೇವರು ಇರಬೇಕಲ್ಲ ಅವನಿಗೆ ಭಕ್ತಿ ಮಾಡೋದಕ್ಕೆ. ಸತ್ಯದಲ್ಲಿ ಭಕ್ತಿ, ಧರ್ಮದಲ್ಲಿ ಭಕ್ತಿ ಅಂದರೆ ಏನರ್ಥ? ಸತ್ಯ ಅಂದರೆ ದೇವರು, ಧರ್ಮ ಅಂದರೆ ದೇವರು. ಹೇಗೆ? ಧರ್ಮ
ಧರ್ಮ ಎಂಬ ಶಬ್ದಕ್ಕೆ ಅರ್ಥ ರಕ್ಷಣೆ ಮಾಡುವುದು, ಧಾರಣೆ ಮಾಡುವುದು. ಧ್ರು ಎಂಬುವ ಧಾತುವಿನಿಂದ ಬಂದಿದ್ದು ಧರ್ಮ. ಧ್ರು ಅಂದರೆ ಅರ್ಥವೇನು ಗೊತ್ತಾ? ಧಾರಣೆ ಮಾಡುವುದು. ಧಾರಣೆ ಮಾಡುವುದಂದ್ರೆ ಅರ್ಥ, ರಕ್ಷಣೆ ಮಾಡುವುದಂತಲೇ ಅರ್ಥ. ನಾನು ಒಳ್ಳೆಯ ಪದಾರ್ಥವನ್ನು ಧಾರಣ ಮಾಡಿಕೊಂಡಿದ್ದೇನೆ, ಅದು ಎಲ್ಲಿ ಕೆಡದ ಹಾಗೆ ಜೋಪಾನವಾಗಿ ರಕ್ಷಣೆ ಮಾಡಿಕೊಂಡಿದ್ದೇನೆ ಅಂತ ಅರ್ಥ ಧರ್ಮ ಶಬ್ದಕ್ಕೆ. ಎಂಥ ಧರ್ಮದಲ್ಲಿ ಅವರಿಗೆ ರತಿ ಉಂಟು? ಎಲ್ಲವನ್ನೂ ರಕ್ಷಣೆ ಮಾಡುವ ಅವನಲ್ಲಿ ಭಕ್ತಿ ಉಂಟು. ಯಾರು ಎಲ್ಲರನ್ನೂ ರಕ್ಷಣೆ ಮಾಡುವನು? ಪರಮಾತ್ಮ. ಪರಮಾತ್ಮನಲ್ಲಿ ಧರ್ಮ ಶಬ್ದ ವಾಚ್ಯನಾದಂತಹ ಪರಮಾತ್ಮನಲ್ಲಿ ಅಪಾರ ಭಕ್ತಿ ಮಾಡ್ತಾರೆ ನಮ್ಮ ರಾಯರು. ಅದಕ್ಕೆ ಅವರಿಗೆ ಅಷ್ಟು ಮಹಿಮ. ಇನ್ನು ಸತ್ಯ, ಸತ್ಯ ಅಂದರೆ ನಮ್ಗೆ ಗೊತ್ತಿದ್ದು ಒಂದೇ ಒಂದು ಅರ್ಥ, ನಿಜ ಅಂತ. ನಿಜದಲ್ಲಿ ಭಕ್ತಿ ಅಲ್ಲ. ಸತ್ಯ ಶಬ್ದಕ್ಕೆ ಜ್ಞಾನಾನಂದಮಯ ಅಂತ ಅರ್ಥ. ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ ಅಂತಂದರೆ ಇದೇ ಅರ್ಥವನ್ನು ಹೇಳಿದ್ದಾರೆ. ಜ್ಞಾನಾನಂದ ಸ್ವರೂಪನು ಯಾರು? ನಮ್ಮ ಪರಮಾತ್ಮ. ಎಲ್ಲರನ್ನೂ ರಕ್ಷಣೆ ಮಾಡುವವನು ಯಾರು? ನಮ್ಮ ಪರಮಾತ್ಮ. ಅವನಲ್ಲಿ ರಾಯರಿಗೇನಿದೆ? ರತಿ ಇದೆ. ರತಿ ಅಂದರೆ ಭಕ್ತಿ. ಭಕ್ತಿ ಉಂಟು. ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ರಾಯರು ಮಾಡೋದರಿಂದ ಅವರೇನಾಗಿಬಿಟ್ಟಿದ್ದಾರೆ? ಕಲ್ಪವೃಕ್ಷ ಆಗಿದ್ದಾರೆ, ಕಾಮಧೇನು ಆಗಿದ್ದಾರೆ. ಬೇಡಿದ ವರಗಳನ್ನು ಕೊಡುವ ಎರಡು ಪದಾರ್ಥಗಳು, ಒಂದು ಸ್ಥಾವರ, ಮತ್ತೊಂದು ಜಂಗಮ. ಒಂದು ಒಂದೇ ಕಡೆ ಇರುತ್ತೆ, ಎಲ್ಲಿ ಹೋಗೋದಿಲ್ಲ ಅದು. ಇನ್ನೊಂದು ಎಲ್ಲಿ ಕರೆದ್ರೆ ಅಲ್ಲಿಗೆ ಹೋಗುತ್ತೆ. ಒಂದೇ ಕಡೆ ಇರೋದು ಯಾವುದು? ಕಲ್ಪವೃಕ್ಷ. ಅದು ಸ್ವರ್ಗಲೋಕದಲ್ಲಿ ಒಂದೇ ಕಡೆ ಇರುತ್ತೆ, ಬೇಕಾದ್ದು ಕೊಡುತ್ತೆ. ಭಕ್ತಿಯಿಂದ ಹೋಗಿ ಬೇಡಿದರೆ ಬೇಕಾದ್ದು ಕೊಡುತ್ತೆ. ಕಲ್ಪವೃಕ್ಷವಾಗಿ ಎಲ್ಲಿದ್ದಾರೆ? ಮಂತ್ರಾಲಯದಲ್ಲಿದ್ದಾರೆ. ಅಲ್ಲಿಂದ ಹೊರಗೆ ಹೋಗೋದಿಲ್ಲ. ಒಂದೇ ಕಡೆ ಇರತಕ್ಕಂತಹ ಕಲ್ಪವೃಕ್ಷದಂತೆ ಇರುವ ರಾಯರು ಮಂತ್ರಾಲಯದಲ್ಲಿ ಮೂಲ ಬೃಂದಾವನ. ಅದಾದ ಮೇಲೆ ಕಾಮಧೇನುವಂತೆ ಇದ್ದಾರೆ. ಕಾಮಧೇನು ಕರದಲ್ಲಿಗೆ ಬರುತ್ತೆ. ಎಲ್ಲೆಲ್ಲಿದ್ದಾರೆ? ಅಯ್ಯೋ, ಬೆಂಗಳೂರಿನೊಳಗೆ ನೂರಾರು ಕಡೆ ಇದ್ದಾರೆ. ನೂರಾರು ಕಡೆ ಕಾಮಧೇನುವಂತೆ ಎಲ್ಲೆಲ್ಲಿ ಕರೆದ್ರೆ ಅಲ್ಲಿ ಹೋಗಿ ಕೂಡ್ತಾರೆ, ಅಲ್ಲೇ ವರಗಳು ಕೊಡ್ತಾ ಇರ್ತಾರೆ. ಇವೆಲ್ಲ ಕಾರಣ ಏನು ಅಂತಂದರೆ ಭಗವಂತನಲ್ಲಿ ಪ್ರೀತಿ ಉಂಟು. ಜ್ಞಾನಾನಂದಮಯನಾದಂತಹ ಭಗವಂತನಲ್ಲಿ ಪ್ರೀತಿ, ಸರ್ವವನ್ನು ರಕ್ಷಣೆ ಮಾಡುವಂತಹ ಭಗವಂತನಲ್ಲಿ ಪ್ರೀತಿ, ಭಕ್ತಿ ಇರುವ ಕಾರಣ ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ. ಇವಾಗ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಂದರೆ ಅರ್ಥ ಎಷ್ಟಾಯಿತು ಗೊತ್ತಾ? ಇದು ತಲೆ ಒಳಗೆ ಇಟ್ಕೊಳ್ಳಿ. ಇಂತಹ ರಾಯರು ಇವಾಗ ಹೇಗಾಗಿಬಿಟ್ಟಿದ್ದಾರೆ ಅಂತಂದರೆ, ಭಗವಂತ ತಾನು ತನ್ನನ್ನು ನಿಷ್ಕಾಮವಾಗಿ ಯಾರಾದರೆ ಭಕ್ತಿ ಮಾಡ್ತಾರೋ ಅವರನ್ನು ಏನು ಮಾಡ್ತಾನೆ ಭಗವಂತ ಅಂತಂದರೆ ಎತ್ತಿ ಹಿಡಿತಾನೆ. ರಾಯರು ಅದೇ ಕೆಲಸ ಮಾಡಿದರು. ಅದಕ್ಕಾಗಿ ಸತ್ಯ ಜ್ಞಾನಾನಂದಮಯ ಸ್ವರೂಪನಾದಂತಹ ಧರ್ಮ, ಎಲ್ಲವನ್ನೂ ಧಾರಣೆ ಮಾಡುವ, ಎಲ್ಲರನ್ನು ರಕ್ಷಣೆ ಮಾಡುವ ಭಗವಂತನಲ್ಲಿ ರತಿ ಭಕ್ತಿ ಇರುವ ಕಾರಣ ರಾಯರನ್ನು ಎತ್ತಿ ಹಿಡಿದಿದ್ದಾರೆ. ಇವತ್ತು ಜಗದ್ಗುರು ಅಂದರೆ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರನ್ನೂ ಜಗದ್ಗುರು ಅಂತೇವೆ. ಅಲ್ಲ ಅಂತ ಹೇಳಲಿಲ್ಲ ನಾನು. ಜಗತ್ತಿನಲ್ಲಿ ಎಲ್ಲರೂ ಅನೇಕರಿದ್ದಾರೆ. ಗುರುತ್ವೇನ ಅವರನ್ನು ಉಪಾಸನೆ ಮಾಡ್ತಾರೆ, ಹೌದು. ಆದರೆ ಯಾರೂ ಸಹಿತ ಇಷ್ಟು ವಿಶ್ವವ್ಯಾಪಕವಾಗಿ ರಾಯರಿದ್ದಂತೆ ಇಲ್ಲ.
ಹಾಗೆ ಅಂತ ಅವರು ಕಮ್ಮಿ ಅಂತ ನಾನು ಹೇಳೋದಿಲ್ಲ. ಮಧ್ವಾಚಾರ್ಯರು ರಾಯರಿಗಿಂತ ದೊಡ್ಡವರಲ್ಲ, ಟೀಕಾರಾಯರು ರಾಯರಿಗಿಂತ ದೊಡ್ಡವರಲ್ಲ. ಆದರೆ ಅವರೆಲ್ಲರೂ ಕೂಡ ರಾಯರಲ್ಲಿ ತಮ್ಮ ಒಂದು ಅನುಗ್ರಹವನ್ನು ಇಟ್ಟು ನೀನು ಮೆರಿ ನಾವು ನೋಡ್ತೇವೆ ಅಂತಂತಾರೆ. ಹಾಗೆ ರಾಯರು ಪ್ರಸಿದ್ಧರಾಗಿದ್ದಾರೆ. ಇನ್ನೊಂದು ಹೇಳ್ತೇನೆ, ಅವರು ಮಹಿಮಾ ಆಗಿರಲಿ, ಅವರಿಂದ ನಮಗೇನು ಉಪಯೋಗ, ರಾಯರಿಂದ ನಮಗೇನು ಉಪಯೋಗ ಇದೆ? ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ. ಇವತ್ತು ಪ್ರತ್ಯೇಕವಾಗಿ ಬೆಂಗಳೂರು, ಬೊಂಬಾಯಿ, ಚೆನ್ನೈ ಇಂಥ ಕಡೆ ಇರುವಂತಹ ಧರ್ಮವನ್ನು ಬಿಡಬಾರದು ಎಂಬುವ ದೀಕ್ಷೆ ಉಳ್ಳವರಿಗೆ ರಾಯರು ಮಾಡುವಂತಹ ಉಪಕಾರ ಯಾರೂ ಮಾಡಿಲ್ಲ. ಅಪಾರ್ಟ್ಮೆಂಟ್ನೊಳಗಿದ್ದರೆ ಅಗ್ಗಿಷ್ಟಿಕೆನೇ ಹೊತ್ತಿಸಬಾರ್ದು, ಇನ್ನು ಹೊಗೆ ಅಂತೂ ಬರಲೇಬಾರ್ದು. ಶ್ರಾದ್ದ ಮಾಡೋದು ಹೇಗೆ? ನಮ್ಮ ರಾಯರಿದ್ದಾರೆ, ನಮಗೂ ಉಪಕಾರ. ರಾಯರು ನಮಗೆ ಮಾಡ್ತಾ ಇರೋ ಪ್ರತ್ಯಕ್ಷ ಉಪಕಾರ ಯಾವುದು ಗೊತ್ತಾ? ನಮ್ಮ ಧಾರ್ಮಿಕ ಕೆಲಸಗಳನ್ನು ಮಾಡುವುದಕ್ಕೆ ರಾಯರು ನಿಂತು ನನ್ನ ಹತ್ರ ಬನ್ನಿ, ನಿಮ್ಮ ಧಾರ್ಮಿಕ ಕಾರ್ಯಗಳನ್ನೆಲ್ಲವನ್ನು ನಾನು ಮಾಡಿಸ್ತೇನೆ. ಎಷ್ಟು ಮಠಗಳ್ರಿ ಬೆಂಗಳೂರಿನೊಳಗೆ, ಹಳ್ಳಿಗಳೊಳಗೂ ಮಠ, ಸಿಟಿಗಳಲ್ಲಿಯೂ ಮಠ. ಇವೆಲ್ಲವೂ ನಮಗೂ ಉಪಕಾರ ಆಯ್ತಾ ಇಲ್ಲ? ಇನ್ನೊಂದಿದೆ, ಕೆಲವರು ಹೋಟೆಲ್ನೊಳಗೆ ತಿನ್ನೋದಿಲ್ಲ, ಹೊರಗಡೆ ನೀರು ಕುಡಿಯೋದಿಲ್ಲ. ಅವರು ಯಾವುದಾದ್ರೂ ಒಂದು ದೊಡ್ಡ ಸಿಟಿಗೆ ಬಂದರೆ, ಪಟ್ಟಣಕ್ಕೆ ಬಂದರೆ ಮೊದಲು ಕೇಳೋ ಅಡ್ರೆಸ್ ಯಾವುದು ಗೊತ್ತಾ? ರಾಯರ ಮಠ ಎಲ್ಲಿದೆ. ಯಾಕೆ ಅಂತಂದರೆ ಅಲ್ಲಿಗೆ ಹೋದರೆ ಮಡಿಯಿಂದ ಊಟ ಆಗುತ್ತೆ, ಹೋಟೆಲ್ನಲ್ಲಿ ತಿನ್ನೋದಿಲ್ಲ. ನಾವು ನಮ್ಮ ದೀಕ್ಷೆ ಕಾಪಾಡಿಕೊಳ್ಳಬಹುದು. ಅವೇ ಇಲ್ಲದೇ ಇದ್ದಿದ್ದರೆ ಎಷ್ಟು ಜನ ಕುಲಗೆಡ್ತಾಯಿದ್ರು. ಇದು ನೇರವಾಗಿ ರಾಯರು ಧರ್ಮ ವ್ಯವಸ್ಥೆಯನ್ನು ರಕ್ಷಣೆ ಮಾಡಿಕೊಂಡು ನಮಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಉಪಕಾರ ರಾಯರು. ಇನ್ನೊಂದು ಹೇಳ್ತೇನೆ, ರಾಯರು ಸಮಾಜವಾದಿಗಳು. ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸೋಷಲಿಸ್ಟ್. ಎಲ್ಲರಲ್ಲಿಯೂ ಅನುಗ್ರಹ ಮಾಡ್ತಾರೆ. ಬ್ರಾಹ್ಮಣರಿಗೆ ಮಾತ್ರ ಅನುಗ್ರಹ ಅಲ್ಲ ಅವರು ಮಾಡ್ತಾ ಇರೋದು. ಯಾರೋ ಬ್ರಿಟಿಷರ್ಸ್ ಬಂದರೆ ಅವರಿಗೆ ಅನುಗ್ರಹ ಮಾಡಿದ್ದಾರೆ, ಮುಸಲ್ಮಾನರಿಗೆ ಅನುಗ್ರಹ ಮಾಡಿದ್ದಾರೆ. ಅವರಿಗಿಂತ ಸೆಕ್ಯುಲರಿಸ್ಟ್ ಯಾರನ್ನ ಇದ್ದಾರಾ? ನಿಮ್ಮ ಸೆಕ್ಯುಲರಿಸ್ಟು ಜಾತ್ಯತೀತರು ನೀವಲ್ಲ. ಅಲ್ಲ, ನಮ್ಮ ರಾಯರು ಜಾತ್ಯತೀತರು, ನಮ್ಮ ರಾಯರು ಸೆಕ್ಯುಲರಿಸ್ಟು, ನಮ್ಮ ರಾಯರು ಸೋಷಲಿಸ್ಟು. ಇಂತಹ ರಾಯರ ಉಪಕಾರವನ್ನು ನಾವು ಪಡೀತಾ ಇದ್ದೇವೆ. ಅಂತಹ ರಾಯರ 353ನೇ ಆರಾಧನೆ ನಾಳೆ ಬರ್ತಾ ಇದೆ. 353ನೇ ರಾಯರ ಆರಾಧನೆ ಶ್ರಾವಣ ಮಾಸ. ಹೇಳಿದ್ನಲ್ಲ, ಶ್ರಾವಣ ಮಾಸ ಹಬ್ಬಗಳ ದಿನ. ಆ ಶ್ರಾವಣ ಮಾಸದಲ್ಲಿ 353ನೇ ರಾಯರು ಬೃಂದಾವನ ಪ್ರವೇಶ ಮಾಡಿದಂತಹ ಒಂದು ಹಬ್ಬ ಎಲ್ಲರೂ ಆಚರಣೆ ಮಾಡ್ತೇವೆ. ಆ ಪ್ರಯುಕ್ತವಾಗಿ ನಮ್ಮ ಶಂಕರ್ ಟಿವಿ ಅಂತ ಒಂದು ಚಾನಲ್ ಇದೆ. ಅದರ ನೆಟ್ವರ್ಕ್ ಭಾಳ ದೊಡ್ಡದು. ಇವರೇ ಹೇಳಬೇಕು ಎಷ್ಟು ಕಡೆ ಇದೆ ಅಂತ. 98 ದೇಶಗಳು, ಊರಲ್ಲ, 98 ದೇಶಗಳಲ್ಲಿ ಶಂಕರ್ ಟಿವಿ ಇದೆ. ಅವರು ಪ್ರಸಾರ ಮಾಡುವುದು ಕೇವಲ ಧಾರ್ಮಿಕ ವಿಷಯಗಳನ್ನು. ಅವರು ಬಂದಿದ್ದಾರೆ, ಇವತ್ತು ನಾವಿಲ್ಲಿ ಬಂದಿದ್ದೇವೆ ಅಂತ. ಶಂಕರ್ ಟಿವಿ ರಾಯರ ಆರಾಧನೆ ಪ್ರಯುಕ್ತವಾಗಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ 20, 22
ಆಗಸ್ಟ್ 22ನೇ ತಾರೀಕು ರಾಘವೇಂದ್ರಂ ಭಾವಯಾಮಿ ಎಂಬುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕವಾಗಿ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಶಂಕರ್ ಟಿ ವಿ ಅವರು.